ನಮಸ್ಕಾರ. ದೇವಮಂದಿರಕ್ಕೆ ಸ್ವಾಗತ. ನಾನು ಪ್ರತಿಭಾ ಪ್ರಕಾಶ್. ಇದು ಸರ್ವಶಕ್ತಿ ನೆಲೆ ನಿಂತ ಪವಿತ್ರ ಸ್ಥಳ. ಭಕ್ತರ ಬವಣೆಗಳನ್ನು ನೀಗಿ ರೋಗ ರುಜಿನಗಳನ್ನು ದೂರಗೊಳಿಸಿ ಸಕಲ ಇಷ್ಟಾರ್ಥವನ್ನು ನೆರವೇರಿಸಲೆಂದೇ ಆದಿಪರಾಶಕ್ತಿ ಅವತರಿಸಿದ ಭವ್ಯ ದೇಗುಲ. ವರ್ಷಪೂರ್ತಿ 365 ಬಗೆಯ ಅಲಂಕಾರದಿಂದ ಕಂಗೊಳಿಸುವ ಈ ಮಹಾಮಾತೆಯ ದರ್ಶನ ಪಡೆದು ಪುನೀತರಾಗೋಣ ಬನ್ನಿ. ನಮೋ ದೇವ್ರೆ ಸುಭದ್ರಾಯೇ ಕನ್ಯಕಾಯೇ ನಮೋ ನಮಃ. ಶುಭಂಕರು ಮಹಾದೇವಿ ವಾಸವೈಚ್ಯ ನಮೋ ನಮಃ. ಚತುರ್ಭುಜೆ ಶುಕಪಾನಿ ಮಂದಸ್ಮಿತಿಯಾಗಿ ಕಂಗೊಳಿಸುತ್ತಿರುವ ಈ ಮಾತೆ ಭಕ್ತರ ಪಾಲಿನ ಆಶಾ ಕಿರಣ. ತನ್ನನ್ನು ನಂಬಿ ಅಂಬಿಕೆ ಅಂತವರ ಬವಣೆಗಳನ್ನೆಲ್ಲ ದೂರ ಮಾಡಿ ಪೊರೆಯುತ್ತಿರುವ ಮಹಾಶಕ್ತಿ. ಕನ್ಯಾ ರೂಪಧಾರಿಯಾದ ಈ ದೇವಿಯನ್ನ ಭಕ್ತಿಯಿಂದ ಸ್ಮರಿಸಿದರೆ ಕಲ್ಯಾಣ ಭಾಗ್ಯ ಕೂಡಿ ಬರುತ್ತಂತೆ. ಭೂಮಿ ಮೇಲಿನ ಸಕಲ ಜೀವಿಗಳ ಸಂಕಷ್ಟವನ್ನ ಆಲಿಸಲೆಂದೇ ಭಗವತಿ ನಾನಾ ರೂಪವನ್ನ ತಾಳಿ ಧರೆಗೆ ಅವತರಿಸಿದ್ದಾಳೆ. ಒಂದೊಂದು ಕ್ಷೇತ್ರದಲ್ಲಿ ವಿಭಿನ್ನ ರೂಪದಲ್ಲಿ ಪೂಜಿಸಲ್ಪಡುವ ಶಕ್ತಿಯ ಮಹಿಮೆ ಅಪಾರ. ಅಂತೆಯೇ ಈ ಕ್ಷೇತ್ರದಲ್ಲಿ ನೆಲೆಸಿರುವ ಈ ದೇವಿಯನ್ನ ದರ್ಶಿಸಿದ್ರೆ 3 ದೇವಿಯರ ದರ್ಶನ ಪಡೆದ ಪುಣ್ಯ ಲಭ್ಯವಾಗುತ್ತೆ. ಹೀಗೆ ವಾಣಿ, ಸರಸ್ವತಿ, ವಿಂಧ್ಯೆ ಎಂಬ ತ್ರಿದೇವಿಯರ ರೂಪಧಾರಿಯಾಗಿ ಭಕ್ತರನ್ನ ಹರಸ್ತಿರುವ ತಾಯಿಯೇ ಮಲ್ಲೇಶ್ವರಂನಲ್ಲಿ ನೆಲೆಗೊಂಡಿರುವ ವಾಸವಿ ಕನ್ನಿಕಾ ಪರಮೇಶ್ವರಿ. ಕನ್ನಿಕಾದೇವಿಗೆ ನಿತ್ಯ ನಡೆಯುವ ಅಲಂಕಾರವನ್ನ ಕಣ್ತುಂಬಿಕೊಳ್ಳಲೆಂದೇ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಬರ್ತಾರೆ. ವರ್ಷದ 365 ದಿನವೂ ನಿತ್ಯ ಪಂಚಾಮೃತ ಅಭಿಷೇಕ ನಡೆಸಲಾಗುತ್ತೆ. ಮೊದಲಿಗೆ ದೇವಿಗೆ ಪ್ರಿಯವಾಗಿರುವ ಕ್ಷೀರಾಭಿಷೇಕ ನೆರವೇರಿಸಲಾಗುತ್ತೆ. ನಂತರ ತುಪ್ಪ, ಜೇನುತುಪ್ಪ, ಸಕ್ಕರೆ, ವಿವಿಧ ರೀತಿಯ ಹಣ್ಣುಗಳಿಂದ ದೇವಿಗೆ ಅಭಿಷೇಕ ನೆರವೇರಿಸಲಾಗುತ್ತೆ. ಬಳಿಕ ದೇವ ಕಣಕಲೆ, ಮಲ್ಲಿಗೆ ಹೂಗಳಿಂದ ತಾಯಿಯನ್ನ ಅಲಂಕರಿಸಿ ಧೂಪ ಆರತಿಯನ್ನ ಬೆಳಗ್ತಾರೆ. ಗರ್ಭಗುಡಿಯಲ್ಲಿ ಸ್ಥಿತಳಾಗಿರುವ ಈ ದೇವಿಯ ವಿಗ್ರಹದ ಬಳಿಯೇ ಶಿವಲಿಂಗ, ಗಣೇಶನ ಮೂರ್ತಿ, ಲಕ್ಷ್ಮೀ ದೇವಿ, ಆಂಜನೇಯ, ಲಕ್ಷ್ಮೀ ಪದ್ಮಾವತಿ ಸಹಿತನಾದ ಶ್ರೀನಿವಾಸ ವಿಗ್ರಹಗಳನ್ನ ಇರಿಸಲಾಗಿದ್ದು, ಈ ಎಲ್ಲಾ ದೇವಾನುದೇವತೆಗಳ ಮೂರ್ತಿಗಳಿಗೂ ಪಂಚಾಮೃತ ಅಭಿಷೇಕ ನೆರವೇರಿಸಲಾಗುತ್ತೆ. ಜೊತೆಗೆ ಶೃಂಗೇರಿ ಶ್ರೀಗಳು ಕನ್ನಿಕಾ ದೇವಿಯ ದೇವಸ್ಥಾನಕ್ಕೆಂದು ನೀಡಿರುವ ಶ್ರೀಚಕ್ರ, ಮೇರು ಚಕ್ರಗಳಿಗೂ ನಿತ್ಯ ಪೂಜೆ, ಅಭಿಷೇಕ, ಅಲಂಕಾರವನ್ನ ನೆರವೇರಿಸಲಾಗುತ್ತೆ. ವಿವಿಧ ಬಗೆಯ ಹೂಗಳಿಂದ ಭಗವತಿಯನ್ನ ಅಲಂಕರಿಸಿ ಬಳಿಕ ಭಕ್ತಾದಿಗಳಿಗೆ ದರ್ಶನ ಪಡೆಯಲು ಅವಕಾಶವನ್ನ ಕಲ್ಪಿಸಲಾಗುತ್ತೆ. ದೇಗುಲದಲ್ಲಿ ಕನ್ನಿಕಾ ದೇವಿಯ ವಿಗ್ರಹದ ಜೊತೆಗೆ ತ್ರಿದೇವಿ ಅವತಾರಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ತ್ರಿದೇವಿ ರೂಪಿಣಿಯರಿಗೂ ವಿಶೇಷ ಪೂಜೆ ನೆರವೇರಿಸುವುದರ ಜೊತೆಗೆ ಪುಷ್ಪಗಳಿಂದ ಅದ್ಭುತವಾಗಿ ಅಲಂಕರಿಸಿ ಆರತಿ ಬೆಳಗಿ ನಮ್ಮೆಲ್ಲ ಪಾಪ ಕರ್ಮಗಳನ್ನ ಪರಿಹರಿಸುವಂತ ಬೇಡಿಕೊಳ್ಳಲಾಗುತ್ತೆ.
ಕುಸುಮಾಂಬಾಯೇ ಚ ವಿದ್ಮಹೆ ಕುಸುಮಪುತ್ರಿ ಚ ಧೀಮಹಿ ತನ್ನೋ ವಾಸವಿ ಪ್ರಚೋದಯಾತ್. ಮಂತ್ರಾಕ್ಷರ ಮಹಾಶಕ್ತಿ ಮಾತೃಕಾ ರೂಪಧಾರಿಣಿ ನವದುರ್ಗಾತ್ಮಿಕೆ ದೇವಿ ದುರ್ಗೇ ದೇವಿ ನಮೋಸ್ತುತೆ, ಕನ್ಯಕಾಂಬ ನಮೋಸ್ತುತೆ ಅಂತ ಆದಿಶಂಕರಾಚಾರ್ಯಗಳು ಹೇಳಿದ್ದಾರೆ. ಭಕ್ತಾದಿಗಳು ಎಲ್ಲ ಸಕಾಲಕ್ಕೆ ಬನ್ನಿ, ಶ್ರೀ ಕ್ಷೇತ್ರ ವಾಸವಿ ಕನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಭೇಟಿ ಮಾಡಿ ಅಮ್ಮನವರ ಒಂದು ಸನ್ನಿಧಿಯಲ್ಲಿ ನೀವು ಬಂದು ಏನು ಬೇಡಿಕೊಂಡ್ರೆ ಆ ತಾಯಿ ಸಂಪೂರ್ಣವಾಗಿ ನಿಮಗೆ ಪರಿಪಾಲಿಸ್ತಾರೆ. ತ್ರಿದೇವಿ ರೂಪಿ ನೆಲೆ ನಿಂತಿರುವ ಈ ಕ್ಷೇತ್ರ ಜಗತ್ತಿನಾದ್ಯಂತ ಪ್ರಸಿದ್ಧಿ ಪಡೆದಿದ್ದು ಗಿನ್ನಿಸ್ ದಾಖಲೆಯನ್ನೂ ಸೇರಿದೆ. ಈ ಆಲಯದಲ್ಲಿ ನಡೆಯುವ ವಿಶೇಷ ಆಚರಣೆಯಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತಂತೆ. ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ನಿತ್ಯ ಉದಯ ಸ್ನಾನ ಹಾಗೂ ಗೋತೋಳಿ ಲಗ್ನದಲ್ಲಿ ಗೋಪೂಜೆಯನ್ನ ನೆರವೇರಿಸಲಾಗುತ್ತೆ. ಮುಕ್ಕೋಟಿ ದೇವತೆಗಳು ಗೋಮಾತೆಯಲ್ಲೇ ನೆಲೆಸಿರುವ ಕಾರಣ ಗೋಪೂಜೆಗೆ ಇಲ್ಲಿ ವಿಶೇಷ ಸ್ಥಾನವಿದೆ. ಗೋಪೂಜೆಯಲ್ಲಿ ಭಾಗಿಯಾದ ಭಕ್ತರಿಗೆ ಸಕಲ ಭಾಗ್ಯಗಳು ದೊರೆಯುತ್ತಿವೆ. ಅಲ್ಲದೆ ಎಲ್ಲಾ ಕಷ್ಟಗಳು ನಿವಾರಣೆಯಾಗುತ್ತವೆ ಅನ್ನೋದು ಜನರ ನಂಬಿಕೆ. ಕಳೆದ ಹಲವು ವರ್ಷಗಳಿಂದ ದೇಗುಲಕ್ಕೆ ಭೇಟಿ ನೀಡಿದ ಎಷ್ಟೋ ಭಕ್ತಾದಿಗಳ ಸಮಸ್ಯೆಗಳು ಬಗೆಹರಿದಿದ್ದು ಈ ದೇಗುಲದಲ್ಲಿ ಅವರಿಗೆ ದಿವ್ಯ ಅನುಭೂತಿ ದೊರೆತ ಸಾಕಷ್ಟು ಉದಾಹರಣೆಗಳಿವೆ. ಕನ್ನಿಕಾ ಪರಮೇಶ್ವರಿಗೆ ನಡೆಯುವ ಅಭಿಷೇಕದಲ್ಲಿ ಕ್ಷೀರಾಭಿಷೇಕ ಅತಿ ಮಹತ್ವದಂತೆ. ತಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ಪ್ರಾರ್ಥಿಸುವ ಜನರು ದೇವಿಗೆ ಕ್ಷೀರವನ್ನ ಅರ್ಪಿಸಿ ಅಭಿಷೇಕ ಮಾಡಿಸ್ತಾರೆ. ಗೋಮಾತೆಯ ಕ್ಷೀರ ತಾಯಿ ವಾಸವಿ ಕನ್ನಿಕಾ ಪರಮೇಶ್ವರಿಗೆ ಮಾತ್ರವಲ್ಲ, ಮುಕ್ಕೋಟಿ ದೇವತೆಗಳಿಗೂ ಪ್ರಿಯವಂತೆ. ಈ ಕಾರಣಕ್ಕಾಗಿಯೇ ಕ್ಷೀರಾಭಿಷೇಕ ಮಾಡಿಸೋದ್ರಿಂದ ಕನ್ನಿಕಾ ದೇವಿಯ ಜೊತೆಗೆ ಎಲ್ಲಾ ದೇವಾನು ದೇವತೆಗಳು ಕೂಡ ಸಂತುಷ್ಟರಾಗಿ ವರ ಪ್ರಸಾದಿಸ್ತಾರೆ ಎನ್ನುವ ನಂಬಿಕೆ ಭಕ್ತರದ್ದು. ಸಾವಿರದ 1935ರಲ್ಲಿ ಅಂದರೆ ಸ್ವತಂತ್ರ ಪೂರ್ವದಲ್ಲಿ ನಿರ್ಮಾಣಗೊಂಡ ಈ ದೇವಸ್ಥಾನ ಹಲವು ವೈಶಿಷ್ಟ್ಯಗಳಿಂದ ಜನಪ್ರಿಯವಾಗಿದೆ. ವರ್ಷದ 365 ದಿನವೂ ವಿಭಿನ್ನ ಅಲಂಕಾರಗಳನ್ನ ದೇವಿಗೆ ಮಾಡಲಾಗಿದ್ದು ಯಾವ ಅಲಂಕಾರವೂ ಪುನರಾವರ್ತಿತವಾಗಿಲ್ಲ. ಈ ಕಾರಣಕ್ಕಾಗಿ ದೇಗುಲ ಗಿನ್ನಿಸ್ ದಾಖಲೆಯನ್ನು ಸೃಷ್ಟಿಸಿದೆ. ವಿಶೇಷ ದಿನಗಳಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ನಮ್ಮ ಸಂಜಯ್ ನಗರದಲ್ಲೂ ವಾಸವಿ ದೇವಸ್ಥಾನ ಇದೆ, ಆದ್ರೂ ಇಲ್ಲಿ ಅಲಂಕಾರ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ಬರ್ತಾ ಇರ್ತೀವಿ. ಇಲ್ಲಿ ಒಂದೊಂದು ಸತಿ ಒಂದೊಂದು ಥರ ಅಲಂಕಾರ ಮಾಡ್ತಾರೆ. ನವರಾತ್ರಿನಂತೂ ಹೇಳಂಗೆ ಇಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಬೆಳಿಗ್ಗೆ ಸಂಜೆ ಎಲ್ಲ ವಿಶೇಷವಾಗಿರುತ್ತೆ ಅಲಂಕಾರ. ಮೇನ್ ಅಲಂಕಾರ ನೋಡಬೇಕು ಅನ್ನೋದಕ್ಕೋಸ್ಕರನೇ ನಾವು ಇಲ್ಲಿಗೆ ಬರ್ತಾ ಇರ್ತೀವಿ. ಇನ್ನು ಮಲ್ಲೇಶ್ವರಂ ಆರ್ಯ ವೈಶ್ಯ ಸಂಘ ಈ ದೇಗುಲದ ಸಂಪೂರ್ಣ ಜವಾಬ್ದಾರಿ ಹೊತ್ತಿದ್ದು ಭಕ್ತರ ನೆರವಿನೊಂದಿಗೆ ದೇವಾಲಯವನ್ನ ಮುನ್ನಡೆಸಿಕೊಂಡು ಬಂದಿದೆ. ಶರನ್ನವರಾತ್ರಿ, ವರಮಹಾಲಕ್ಷ್ಮಿ, ಗೌರಿ ಹಬ್ಬದಂದು ವಿಶೇಷ ಪೂಜೆಗಳನ್ನ ನಡೆಸಲಾಗುತ್ತೆ. ಮೇ ತಿಂಗಳಲ್ಲಿ ಅಮ್ಮನವರ ಜಯಂತ್ಯೋತ್ಸವ ಕೂಡ ನಡೆಸಲಾಗುತ್ತಿದ್ದು ಈ ವೇಳೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಳ್ಳುತ್ತಾರೆ. ವಾಸವಿ ಕನ್ನಿಕಾ ಪರಮೇಶ್ವರಿ ದೇಗುಲ ಮಂಡಳಿಯು ಸಾಮಾಜಿಕ ಕಳಕಳಿಯ ಕಾರ್ಯಗಳನ್ನು ಮಾಡುತ್ತಿದ್ದು ಮಕ್ಕಳ ವಿದ್ಯಾಭ್ಯಾಸ, ಸಾರ್ವಜನಿಕರಿಗೆ ಆರೋಗ್ಯ ಸೌಲಭ್ಯ ಒದಗಿಸಲು ನೆರವಾಗಿದೆ. ಈ ದೇವಾಲಯ ಕೇವಲ ದೇವಾಲಯ ಅಲ್ಲದೆ ಸೇವಾಲಯವಾಗಿ ಸಹ ಕಾರ್ಯನಿರ್ವಹಿಸ್ತಾ ಇದೆ. ಈ ದೇವಾಲಯದ ಹೆಸರಿನಲ್ಲಿ ಸುಮಾರು 200 ಜನ ವಿದ್ಯಾರ್ಥಿಗಳು ಶಿಕ್ಷಣ ಪಡಿತಾ ಇದ್ದಾರೆ. ಅವರಿಗೆ ಹಾಸ್ಟೆಲ್ ಹಾಗೂ ವಸತಿ ಸೌಲಭ್ಯವನ್ನು ಕೂಡ ಸಹ ಕಲ್ಪಿಸಿಕೊಡ್ತಿದ್ದೇವೆ. ಅದೇ ರೀತಿ ಒಂದು ಆರೋಗ್ಯ ಕೇಂದ್ರ ಇದೆ. ಪ್ರತಿನಿತ್ಯ 30 ಡಯಾಲಿಸಿಸ್ಗಳೆಲ್ಲ ನಡೆಯುತ್ತೆ. ಈ ರೀತಿಯಾಗಿ ಹಲವು ವೈಶಿಷ್ಟ್ಯಪೂರ್ಣವಾದಂತಹ ಕಾರ್ಯಕ್ರಮಗಳು ನಡೆಯುತ್ತೆ. ಈ ಮಹಿಮಾನ್ವಿತ ದೇಗುಲವಿರೋದು ಬೆಂಗಳೂರಿನ ಮಲ್ಲೇಶ್ವರಂನ
8ನೇ ಅಡ್ಡ ರಸ್ತೆಯಲ್ಲಿ 86 ವರ್ಷಗಳ ಹಿಂದಿನ ಈ ದೇಗುಲಕ್ಕೆ ಸ್ವಾತಂತ್ರ್ಯ ಚಳವಳಿ ಸಮಯದಲ್ಲಿ ಅನೇಕ ನಾಯಕರು ಭೇಟಿ ನೀಡಿದ್ರು ಅಂತ ಹೇಳಲಾಗುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಅನೇಕ ಗಣ್ಯರು ಕೂಡ ಭೇಟಿ ನೀಡಿದ್ದು, ಈ ಪೈಕಿ ಖ್ಯಾತ ಗಾಯಕ ದಿವಂಗತ SP ಬಾಲಸುಬ್ರಹ್ಮಣ್ಯಂ ಕೂಡ ಒಬ್ಬರು. ಜೊತೆಗೆ ಆಧ್ಯಾತ್ಮಿಕ ಮುಖಂಡರಾದ ಶ್ರೀ ರವಿಶಂಕರ್ ಗುರೂಜಿ, ಆದಿಚುಂಚನಗಿರಿ ಸ್ವಾಮೀಜಿ, ಶಂಕರ ಮಠದ ಸ್ವಾಮಿಗಳು, ಶೃಂಗೇರಿ ಮಠದ ಸ್ವಾಮಿಗಳು ಸೇರಿ ಅನೇಕರು ಅಪಾರ ಭಕ್ತಿ ಮತ್ತು ಪ್ರೀತಿಯಿಂದ ಬೆಳ್ಳಿ, ಚಿನ್ನದ ಕವಚ, ಕಿರೀಟ, ಬೆಳ್ಳಿ ಗಿಳಿಗಳು ಸೇರಿದಂತೆ ಅನೇಕ ಬೆಲೆ ಬಾಳುವ ವಸ್ತುಗಳನ್ನ ತಾಯಿಗೆ ಅರ್ಪಿಸಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಭಕ್ತರು ಬೇಡಿದ್ದನ್ನ ಪ್ರಸಾದಿಸೋ ಮಹಾಮಾತೆ ನೆಲೆ ನಿಂತ ಕ್ಷೇತ್ರವನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವಮಂದಿರದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.